ತಡಿ, ಮನೆಗೆ ಸಾರು ಮಾಡಿಲ್ಲ, ಯಾರ ಮನೆಗಾರ ಹೋಗ್ಬಿಟ್ಟು ಸಾರಿಸ್ಕೊಂಬರೋಣ ಸ್ವಲ್ಪ. ಯಾಕೆ ಲಕ್ಷ್ಮಕ್ಕ ಹಿಂಗಿದ್ಯಾ? ಯಾಕೆ ಆಕಾಶನೇ ಬಂದು ತಲೆ ಮೇಲೆ ಬಿದ್ದಂಗೆ ಇದೆಯಾ? ಏನಾಯ್ತು? ಏನಾನ ಮಾಡಿದ್ದೇನೆ? ಯಾಕೆ ಹೆಂಗಿದ್ಯಾ ಸಪ್ಪುಗೆ? ಅಯ್ಯೋ ನೋಡೋಕ್ಕಾಗ್ತಿಲ್ಲ, ನಗ್ನಗ್ತಾ ಇರೋ ಲಕ್ಷ್ಮಕ್ಕನ ನೋಡೋಕ್ಕಾಗ್ತಿಲ್ಲಪ್ಪ. ಯಾಕೆ ಹಿಂಗಾಗ್ಯವಳೆ? ಮಾತಾಡ್ತಿಲ್ಲ, ಏನಾಗೈತೆ ಇವಳಿಗೆ? ಅಜ್ಜಿ, ನಿಂಗಜ್ಜಿ, ಅಯ್ಯೋ ಅವನಿನ ಕುಡ್ಕೊನ್ನ, ಅವ್ನ ತಿಪ್ಪೇನ ಯಾಕೋ ಜಗಳ ಮಾಡ್ತೀಯ ಎಂತೀನಿ, ಯಾಕೋ ಹೊಡಿತೀಯ ಅಂತ ಹೋಗಿ ಕೇಳಿದ್ರೆ ನನಗೆ ಹೊಡೆದು ಬಿಟ್ಟ. ನನಗಂತೂ ತುಂಬ ನೋವಾಗ್ತಾ ಇದೆ ನೋಡಜ್ಜಿ. ಈ ಕಡೆ ಕಣ್ಣು ಹೆಂಗಾಗ್ಬಿಟ್ಟೈತೆ, ಆ ಥರ ಮಾಡಿಬಿಟ್ಟವನಿ. ಅಯ್ಯೋ ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದಪ್ಪ ದೇವ್ರೇ. ಹಂಗಂತೂ ಕಣ್ಣು ಬಿಡಾಕಾಗ್ತಿಲ್ಲ, ಮುಖ ಎಲ್ಲ ಊದ್ಕೊಬಿಟ್ಟೈತೆ. ಹಂಗೆ ಮಾಡ್ಯವನೆ ಅವ್ನು ನೋಡಿ ಮಗ. ಅಯ್ಯೋ ನೀನು ಯಾಕೆ ಓದೆ ಅವ್ನು ಹೇಳಕ್ಕೆ? ಅವನು ಗೂಬ್ ನನ್ನ ಮಗ. ಅವನು ಯಾರ ಮಾತು ಕೇಳಲ್ಲ. ಅವನು ಎಷ್ಟು ಹೇಳಿದ್ರು ಅವ್ನು ಕುಡಿಯೋದೇನು ಬಿಡಲ್ಲ. ಸುಮ್ಮನೆ ನಿಂತಾಗ ಹೇಳಿರ್ತಾನಷ್ಟೇ. ನೋಡು ಸರಿಯಾಗಿ ಒದೆ ತಿನ್ಕೊಂಡು ಬಂದಿದ್ಯಾ ಅವನಿಗೆ. ಆ ಕಣ್ಣು ನೋಡೋಕ್ಕಾಗಲ್ಲ, ಮಕ ನೋಡೋಕ್ಕಾಗಲ್ಲ. ಅಯ್ಯಪ್ಪ ಊದ್ಕೊಂಡೈತಿಲ್ಲ ಮಕ ಎಲ್ಲ, ಊತ ಬಂದುಬಿಟ್ಟೈತಿ. ಅವಳಿಬ್ರು ಅದಕ್ಕೆ ಹೇಳೋದು, ಗಂಡ ಹೆಂಡ್ತಿ ಜಗಳಕ್ಕೆ ಮೂರನೇರು ಹೋಗ್ಬಾರ್ದು ಅಂಬೋದು ಇದಕ್ಕೇನೆ. ಅಯ್ಯೋ ಹೆಂಗನ ಆಡ್ಕೊಂಬರು, ನೀನು ಯಾಕೆ ಓದಿ? ಅಯ್ಯೋ ಅವಳನ್ನ ಹೊಡಿತಿದ್ಲು, ಹೆಂಡ್ತಿನ ಹೊಡಿತಾ ಇದ್ದ ದೂರಮ್ಮನ್ನ. ಅದಕ್ಕೇನೆ ಓದೆ ಬಿಡ್ಸನಿ. ಅವಳು ಕಿರ್ಚಿಸ್ಕೊಂತಿದ್ಲು, ಅದಕ್ಕೆ ಹೋದ್ರೆ ಅವ್ನು ನನ್ನೇ ಎಗ್ಗ ಮುಗ್ಗ ಹೊಡೆದು ಬಿಟ್ಟು ಕಳಿಸ್ತಾ. ಅಯ್ಯಪ್ಪ ಈ ಕುಡುಕ್ ನನ್ನ ಮಕ್ಕಳನ್ನಂತೂ ಬುದ್ಧಿವಾದ ಹೇಳಕ್ಕೆ ಹೋಗಲೇಬಾರ್ದಪ್ಪ. ಯಪ್ಪ ಆಕೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಹೋಗ್ಲಿ ಬಿಡತ್ತ, ಹೋಗಿ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಟ್ಟು, ಹಾಸ್ಪಿಟ್ಲಿಗೆ ಹೋಗಿ ನೋವಿನ ಇಂಜೆಕ್ಷನ್ ತಗೋ ಹೋಗು, ಸರಿ ಹೋಗ್ತೈತಿ. ಹಾಸ್ಪಿಟ್ಲಿಗೆ ಹೋಗಿ ಬಾ, ಇಲ್ಲೋ ಯಾರು ನೋವೇನು ಕಮ್ಮಿ ಆಗಲ್ಲ. ನೀನು ಮಾಡ್ತೀಯ? ಹಂಗಾಗಿ ಹೋಗ್ಬಿಟ್ಟೈತಿ. ನಿನಗೆ ಬುದ್ಧಿ ಇಲ್ಲ ಬಾ. ಅಂಥವ್ರನ್ನೆಲ್ಲ ಕಿವಿಗೆ ಹಾಕೊಂಬ್ಲೇಬಾರ್ದು ತಲೆಕ್ಕೆ. ಏನು ಮಾಡ್ತೀಯ? ಹೋಗಿ ಇಂಥ ಮಾಡ್ಕೊ ಬಂದಿದ್ದೀಯ, ಹೋಗು. ಅಲ್ಲಿ ನೀನು ಗಂಡನೂ ಮಗಳು ಬೈತಾರೆ, ಹೋಗು. ಹಿಂಗೆಲ್ಲ ಮಾಡ್ಕೊಬಂದ್ರೆ ಏನೇನು ಸುಮ್ಮನೆ ಬಿಡ್ತಾರೆ ನಿನ್ನ? ಅಯ್ಯ ಬಾ. ನೋಡ್ರಿ ಫ್ರೆಂಡ್ಸ್, ಈ ಲಕ್ಷ್ಮಕ್ಕ ಅವನಿಗೆ ಆ ಕುಡ್ಕ ತಿಪ್ಪೆಗೆ ಹೇಳಕ್ಕೆ ಹೋಗ್ಯವಳೆ. ಅವ್ನು ಸರಿಯಾಗಿ ಕಳಿಸ್ಯವನೆ. ಅಯ್ಯೋ ಬಾ, ಒಂದು ಬರೇ ಹಿಂಗೆ. ಏನು ಮಾಡ್ತೀಯ? ಹೇಳಿದೆ ಕೇಳಂಗೇ ಇಲ್ಲ. ಎಲ್ಲರಿಗೂ ಊರವ್ರಿಗೆಲ್ಲ ನಾನೇ ಗ್ರೇಟು ಎಂಬ ಥರ ಎಲ್ಲರಿಗೂ ಹೇಳಕ್ಕೆ ಹೋಗ್ತಾಳೆ. ಸರಿಯಾಗಿ ಇಕ್ಕಿಸ್ಕೊಂಬತ್ತಾಳೆ ಅವ್ರ ಹತ್ರ ಎಲ್ಲನ. ಇದೇ ಉಳಿದು ಯಾವಾಗ ನಂಗಂತೂ ನೋಡಿ 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 ಸಾಕಾಗಿ ಹೋಗ್ಬಿಟ್ಟೈತಿ ಇವಳು ಅವತಾರನ. ಅಯ್ಯೋ ನಾವು ಎಷ್ಟಂತ ಹೇಳೋಣ, ಹೋಗ್ಬೇಡ ಬೇರೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿದ್ರು ಕೇಳಲ್ಲ. ಇವಾಗ ಅನುಭವಿಸ್ತಾ ಅವಳು ನೋಡು, ಆ ಕಣ್ಣು ನೋಡಿ ಹೆಂಗೆ ಕೂತ್ಕೊಬಿಟ್ಟೈತೆ ಅವಳಿಗಂತೂ. ಅಯ್ಯೋ ನೋಡೋಕ್ಕಾಗಲ್ಲ ನಮ್ಮ ಲಕ್ಷ್ಮಕ್ಕನ. ಇನ್ನು ಊರ ಮನೆಗೆ ಗಂಡ ಏನಂತಾನೋ ಇವಳನ್ನ. ಚೈತ್ರ ಬಾ ಚೈತ್ರ ಇಲ್ಲಿ. ಯಾಕಪ್ಪ ಕರ್ದೆ? ಯಾಕೆ? ನಿಮ್ಮಮ್ಮ ಎಲ್ಲೋದ್ಲು ಅಂತ ಕೇಳೋಣ ಅಂತ ಕರ್ದಿ. ಎಲ್ಲ ಕೂಗಿದ್ರು ಮನೇಲೆಲ್ಲ ಇಲ್ಲ, ಅದಕ್ಕೆ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಕರ್ದಿ ಅಷ್ಟೇ, ಏನಿಲ್ಲ. ಏನು ಮಾಡಿದ್ವಿ ಅಡುಗೆನ? ಹೊಟ್ಟೆ ಸಿತಾಯ್ತಿ. ಅಮ್ಮನೇ ಮಾಡಿಕ್ಕೆ ಹೋಗಿತ್ತು ತಿಂಡಿನ, ಇಲ್ಲೇ ಹೋಗ್ಬರ್ತೀನಿ ಅಂತ ಹೋಗಿತ್ತಪ್ಪ. ಇನ್ನೂ ಬಂದಿಲ್ಲ ಇಷ್ಟೊತ್ತಾದ್ರೂ. ಹೌದೇನು? ಅಯ್ಯೋ ಯಾರಿಗೆ ನ್ಯಾಯ ಹೇಳಕ್ಕೆ ಹೋದ್ಲು, ನಾವಂತೂ ಗೊತ್ತಾಗ್ತಾನೆ ಇಲ್ಲ. ಆಗ ನೋಡಪ್ಪ ಬಂತು ಅಮ್ಮ. ಅಯ್ಯೋ ಲಕ್ಷ್ಮಿ ಏನಾಯ್ತು ನಿಂಗೆ? ಕಣ್ಣೆಲ್ಲ ಹಿಂಗೆ ಕೂತ್ಕೊಂಡೈತೆ. ಯಪ್ಪ ದೇವ್ರೆ, ಏನು ಮಾಡ್ಕೊ ಬಂದೆ? ರೀ ಅಲ್ಲಿ ಅವನು ಕುಡ್ದಿದ್ನ, ಅದೇ ಅವನು ಯಾರಪ್ಪ ಅವನು ತಿಪ್ಪೇಸ್ವಾಮಿ ಅವನು ಕುಡ್ದಿದ್ದ. ನಾನು ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಿದ್ರು ಅಂತ ಹೇಳ್ಬಿಟ್ಟು ಹೋಗಿ ಬಿಡ್ಸೇನಿ ಅಂತ ಹೋದೆ. ಅವ್ನು ನೋಡಿದ್ರೆ ನನ್ನೇ ಹೊಡೆದು ಬಿಟ್ಟು ಕಳಿಸಿ. ಅವ್ನು ನೋಡ್ರಿ ಹೆಂಗೆ ಕೂತ್ಕೊಂಡ್ಬಿಟ್ಟೈತೆ ಕಣ್ಣು. ನನಗಂತೂ ತುಂಬ ನೋವಾಗ್ತಾ ಇದೆ. ಯಾವುದೋ ಫೋನ್ ಗೊತ್ತಾಯ್ತು ನೋಡು, ರಿಸೀವ್ ಮಾಡು. ಅಯ್ಯೋ ಬಂದ್ರು ಬರ್ತೈತೆ ಬಿಡ್ರತ್ತ, ಯಾವಾಗನ ರಿಸೀವ್ ಮಾಡೋದಾಗ್ತೈತಿ. ಆ ಫೋನ್ ಯಾವಾಗೂ ಹಿಂಗೆ ಆಗ್ತಿರ್ತೈತಿ. ನನಗೆ ನನ್ನವು ಹಂಗಾಗೈತಿ. ಹೋಗ್ಲಿ ಬಿಡತ್ತ, ಆಮೇಲೆ ರಿಸೀವ್ ಮಾಡಿರಾಯ್ತು. ಅಮ್ಮ ಯಾರಮ್ಮ ಹಿಂಗೆ ಮಾಡಿದ್ದು? ಯಪ್ಪ ನೋಡೋಕ್ಕಾಗ್ತಿಲ್ಲಮ್ಮ. ನೀನು ಯಾಕಮ್ಮ ಹೋಗ್ತೀಯ ಊರ ಸುದ್ದಿಗೆ? ಹಿಂಗೆ ಹೋದ್ರೆ ಮತ್ತೆ ಅದಕ್ಕೆ ಇವಾಗ ಎಷ್ಟು ನಮ್ದೆಷ್ಟು ಅಷ್ಟು ನೋಡ್ಕೋಬೇಕು. ಬೇರೆಯವ್ರಿಗೆಲ್ಲ ಹೇಳಕ್ಕೆ ಹೋದರೆ ಅದು ನಮಗೆ ರಿವರ್ಸ್ ಆಗೋಗ್ತೈತಿ. ಅದಕ್ಕೆ ಸುಮ್ಮನೆ ಇರೋ ಅಂದ್ರೆ ಕೇಳಲ್ಲ. ನೋಡಿ ಇವಾಗ ಹೆಂಗಾಗೈತಿ, ಮುಖ ನೋಡೋಕ್ಕಾಗ್ತಿಲ್ಲ. ಅಯ್ಯೋ ದಾರಿಗೆ ಹೋಗೋ ಬರೋರೆಲ್ಲ ಏನು ಅಂದ್ಕೊಂಡ್ರು. ಹೋಗತ್ತ. ಅಯ್ಯೋ ನಿಂಗಜ್ಜಿ ಬೇರೆ ಸಿಕ್ಕಿತ್ತು. ಅಯ್ಯೋ ಬೈತು ಆ ಅಜ್ಜಿನೂ. ಯಾಕೆ ಹೇಳಕ್ಕೆ ಹೋದೆ, ಹಿಂಗೆ ಹೇಳುತ್ತು. ಏನು ಮಾಡೋದು? ಯಾಕೆ ಹೇಳ್ತೀಯ ಅಂಥವ್ರಿಗೆಲ್ಲ ಹೇಳ್ಬಾರ್ದು. ಇವಾಗ ಯಾರಿಗೂ ಒಳ್ಳೇದು ಮಾಡಬಾರ್ದು ಅಂತ ಹೇಳ್ತು. ಏನು ಮಾಡಾನಿ? ನಾನೇನೋ ತಿತ್ಕೊಂತಾರೆ ಅಂತ ನಾನು ಹೇಳಕ್ಕೆ ಹೋದರೆ ಹಿಂಗಾತು. ಅಲ್ಲಿ ಬರುವಾಗೆಲ್ಲ ಎಲ್ಲರೂ ಸಿಗ್ತಾರಲ್ಲ ದಾರಿಗೆ, ಎಲ್ಲ ಕೇಳಿದ್ ಬಿಟ್ರು. ನನಗಂತೂ ತುಂಬ ಬೇಜಾರಾಯ್ತು ಮನಸ್ಸಿಗೆ. ಏನು ಮಾಡೋದು? ಅಯ್ಯೋ ಬಾರಪ್ಪ ಅಂತ ತುಂಬ ನೋವಾಗ್ತಾಯಿದೆ.
ಏನು ಮಾಡೋದು, ಹೋಗಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಬರಂ ಬಾರಪ್ಪ. ಹೋಗ್ಬರೋಣ ಬಿಡತ್ತ, ಅದಕ್ಕೆ ಹೇಳೋದು ಮತ್ತೆ ಕೇಳು ಅಂತ ಸುಮ್ಮನೆ ಇದ್ದಿದ್ರೆ. ಅಯ್ಯೋ ಬಾ ಹೆಂಗಾಗೈತೆ ನೋಡೋಕ್ಕಾಗಲ್ಲ ನಂಗಂತೂ. ಸರಿ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡು ಬರೋಣ. ಸರಿ. ಅಯ್ಯೋ ನೋಡಿ ಫ್ರೆಂಡ್ಸ್, ಹೆಂಗಾಗಿದೆ ನಮ್ಮ ಲಕ್ಷ್ಮಕ್ಕಂಗೆ. ಅಯ್ಯೋ ನಾನು ಹೇಳ್ತೀನಿ, ನನ್ನ ಮಾತೇ ಕೇಳಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮೂರು ಚೆನ್ನಾಗಿರ್ಬೇಕು, ಎಲ್ಲ ಆ ಥರ ಅವಳು ಹೇಳ್ತಾಳೆ. ಇವಾಗ ನೋಡ್ರಿ, ಯಾರು ಸರಿಯಾಗಿ ಮಾಡಿ ಕಳಿಸಿ ಅವ್ರಿಗೆ. ಅಯ್ಯೋ ನಂಗಂತೂ ತುಂಬ ಬೇಜಾರಾಗ್ತಾಯಿದೆ ನೋಡಿ. ನಿಮ್ಮ ಮೂಲಕ ಜಗಳ ಆಡೋಕೆ ಹೋದರೆ ಹಿಂಗೆ ಇದೇ ಥರ ಯಾರಾದರೂ ಮಾಡಂಗಿದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.